ನಮ್ಮ ಸಮುದಾಯಕ್ಕೆ ನಮ್ಮ ಕುಲ ಬಾಂಧವರಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಒಂದು ಜಾತಿ ಒಕ್ಕಲಿಗಂತ ಬರೆಸಿ, ಧರ್ಮ ಹಿಂದೂ ಅಂತ ಬರೆಸಿ, ಉಪಜಾತಿದು ಒಕ್ಕಲಿಗಂತ ಬರೆಸಿ, ಅದು ಬಿಟ್ಟು ಯಾವ ಮಾಹಿತಿನೂ ಬರೆಸಬೇಡಿ. ಯಾವ ಮಾಹಿತಿ ಕೊಡುವಂಥ ಅವಶ್ಯಕತೆ ಇಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯ ಸಹಿತ ಈಗ ಆದೇಶ ಮಾಡಿ ಏನು ಸಾರ್ವಜನಿಕರು ಕೊಡ್ತಾರೋ ಅದನ್ನು ಮಾತ್ರ ಮಾಹಿತಿ ತಗೋಬೇಕು, ಒತ್ತಾಯಪೂರ್ವಕ ಯಾವುದು ಮಾಹಿತಿ ತಗೋಬಾರ್ದು ಅಂತೇಳಿ ಆದೇಶ ಮಾಡಿದೆ. ಅದರಿಂದ ನಮ್ಮ ಕುಲಬಾಂಧವರು ದಯಮಾಡಿ ಜಾತಿ ಒಕ್ಕಲಿಗ, ಧರ್ಮ ಹಿಂದೂ, ಉಪಜಾತಿ ಒಕ್ಕಲಿಗ ಅಂತ ಬರೆಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊತೀವಿ. ಹಾಗೂ ಸರ್ಕಾರ ಕೋಡ್ ನಂಬರು 1541 ಕೋಡಿ ಮಾತ್ರ ಬರೆಸಿ, ಬೇರೆ ಯಾವುದು ಬರೆಸಬೇಡಿ ಅಂತೇಳಿ ಮನವಿ ಮಾಡ್ಕೊತೀವಿ. ಸರ್ಕಾರ ಈ ಸಮೀಕ್ಷೆಯನ್ನು ಮುಂದೂಡಬೇಕು, ಸಮೀಕ್ಷೆದಾರರಿಗೆ ತರಬೇತಿ ನೀಡಬೇಕು, ತದನಂತರ ಸಮೀಕ್ಷೆ ಮಾಡಿಸ್ಬೇಕು ಅಂತ ಮನವಿ ಮಾಡ್ಕೊತೀವಿ. ದೂರು ಬಂತು ಅಂತಂದ್ರಲ್ಲ, ಏನು ಥರ ಯಾವ ಥರ ದೂರು ಬಂದಿದೆ ಸರ್? ದೂರು ಬಂತು ಅಂದರೆ ಇವಾಗ ಊರ ಕಡೆ ಹೋಗ್ತಾರೆ, ಗೌಡ ಅಂತ ಹೇಳ್ತಾರೆ, ಕೋರ್ಟ್ ಚೇಂಜ್ ಆಗ್ತದೆ. ಎಲ್ಲ ಒಂದು ಕಡೆ ನಮ್ಮ ಜಾತಿಯನ್ನು ಸಮುದಾಯ ಹೊಡೆಯುವಂಥ ಕೆಲಸ ಅದು. ಮಾಹಿತಿ ಅಲ್ಲ, ಇಲ್ಲಪ್ಪ ಮತ್ತೆ ಅವ್ರಿಗೆ ಗೊತ್ತಾಯ್ತದೆ, ಇಲ್ಲ ಒಕ್ಕಲಿಗ ಬರೆಸ್ಬೇಕು ಅಂತ, ಆ ಕೋರ್ಟ್ ಚೇಂಜ್ ಮಾಡಪ್ಪ ಅಂದರೆ ನಮ್ಗೆ ಆಪ್ಷನ್ಸ್ ಇಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ ಸಮೀಕ್ಷೆದಾರರು ಹೇಳ್ತಾರೆ. ಸೊ ಅದು ಸಮಸ್ಯೆಗಳಾಗಿದೆ.